ಹಾಯ್ ಫ್ರೆಂಡ್ಸ್, ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ ಎಲ್ರು. ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. वीडियो पूरा वायरल कर देंगे ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಆ ಘಟನೆ ಎಲ್ಲಿ ನಡೀತು, ಯಾಕೆ ನಡೀತು, ಮತ್ತೆ ಆ ಆರೋಪಿಗಳಿಗೆ ಏನು ಶಿಕ್ಷೆ ಆಯಿತು ಎಲ್ಲ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ, ನೋಡ್ರಿ. ಸಂತ್ರಸ್ತೆ ಯುವತೆ 19ರಿಂದ 20 ವರ್ಷದ, ಮೂಲತಃ ಮಧ್ಯಪ್ರದೇಶದ ಸತ್ನಾ ಜಿಲ್ಲೆಯ ಒಳಗಿದ್ದು ರಾಜಸ್ಥಾನದ ಕೋಟಾದಲ್ಲಿ ನೀಟ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದಳು. ಈಕೆಯು ತನ್ನ ಸಂಬಂಧಿಕರೊಂದಿಗೆ ವಾಸಿಸಲು ಚಿತ್ರಕೂಟಕ್ಕೆ ಬಂದಿದ್ದಳು. ಯುವತಿಯು ತನ್ನ 17 ವರ್ಷದ ಸ್ನೇಹಿತನೊಂದಿಗೆ ಬೈಕ್ನಲ್ಲಿ ದೇವಾಂಗನ ಕಣಿವೆ ಪ್ರದೇಶಕ್ಕೆ ತೆರಳಿದ್ದಳು. ಈ ವೇಳೆ ಅವರನ್ನು ಹಿಂಬಾಲಿಸಿದ ಮೂವರು ಯುವಕರು ಇವರನ್ನು ತಡೆದು ಬೆದರಿಸಿ ದುಡ್ಡಿಗಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ನಂತರ ಇಬ್ಬರು ಯುವಕರು ಯುವತಿಯನ್ನು ಕಾಡಿನ ಪೊದೆ ಪ್ರದೇಶಕ್ಕೆ ಎಳೆದೊಯ್ದು ದೌರ್ಜನ್ಯ ಎಸಗಿದ್ದಾರೆ. ಈ ಘಟನೆ ಬಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ನೋಡ್ಕೊಂಡು ಬನ್ನಿ. 112 पे 3:30-4 बजे के आसपास एक खबर आई कि देवांगना घाटी में एक लड़की के साथ दुष्कर्म हुआ है। तत्काल इस सूचना पे पीआरबी पहुंची थी। घटनास्थल थाना बहेलपुरवा का थाना अध्यक्ष बहेलपुरवा, सीईओ सिटी सभी पहुंचे तो पता चला कि एक 20 वर्षीय लड़की 17 वर्षीय लड़के के साथ बाइक से वहाँ गई थी और इनके बताने के हिसाब से 3 आदमी इनके पीछे पीछे भी जा रहे थे दूसरी बाइक से। जब इन लोगों ने बाइक रोकी तो वो आगे बढ़ गए। बाइक सड़क के किनारे लगाकर ये लोग पैदल जंगलों की ओर बढ़ गए। लगभग 15 मिनट बाद इनका कहना है कि वही 3 लड़के लौट के आए और वहाँ पहुँच गए। पहले तो उन्होंने इनको ब्लैकमेल किया कि आप यहाँ गलत काम कर रहे हो, ऐसे करो, पैसा दो, जैसा ये बता रहे हैं। उसके बाद उनमें से 2 लड़के इस लड़की को ले करके आगे बढ़ गए, जो पत्थरबाड़ी जंगल विभाग की होती है उसकी आड़ में ले गए और लड़की के अनुसार उसके साथ उन्होंने गलत काम किया। हमारी सर्विलांस की, एसओजी की टीम, आसपास के सभी थाना प्रभारी, एडिशनल एसपी इसमें लगे हैं और जल्दी ही इस घटना का हम पर्दाफाश कर लेंगे कि सत्य क्या है, अभियुक्त कौन है, और उनकी गिरफ्तारी करेंगे। आरोपियों के द्वारा कोई आपत्ति चीज भी खरीदी गई जैसे बियर एंड नहीं, ये जानकारी में अभी जो बातें आ रही हैं कि ये जो लड़की और लड़के पहले से गए थे तो इन्होंने कहीं से बियर खरीदी थी और सेफ्टी प्रिकॉशन के लिए भी कुछ खरीदारी की थी, ये उस लड़के ने स्वीकार किया है। अच्छा, जो गैंगरेप की बात आई है तो कितने लोगों ने लड़के के साथ गैंगरेप किया? हाँ, पत्थरबाड़ी के उस तरफ उसे 2 लड़के लेके गए थे, तो अगर 2 लोगों ने ही उसके साथ किया तो भी अपने आप में वो गैंगरेप की परिभाषा में कवर्ड है। ದೂರು ದಾಖಲಾಗುತ್ತಿದ್ದಂತೆ ಚಿತ್ರಕೂಟ ಪೊಲೀಸರು ಅತ್ಯಂತ ಗಂಭೀರವಾಗಿ ಕಾರ್ಯಾಚರಣೆಗೆ ಇಳಿದರು. ತನಿಖೆ ನಡೆಸಿದ ಪೊಲೀಸರಿಗೆ 3 ಪ್ರಮುಖ ಆರೋಪಿಗಳು ಸುಳಿವು ಸಿಕ್ಕಿತು. ಅವರ ಹೆಸರು ಜಿತೇಂದ್ರ, ವಿವೇಕ ಪಟೇಲ್ ಮತ್ತು ಪ್ರವೀಣ್ ಪಟೇಲ್. ಆರೋಪಿಗಳನ್ನು ಬಂಧಿಸಲು ಚಿತ್ರಕೂಟ ಪೊಲೀಸರು ಹಾಗೂ ವಿಶೇಷ ಆಂಟಿ ಸ್ಟಾಕರ್ ತಂಡಗಳನ್ನು ಜಂಟಿಯಾಗಿ ಬಲೆ ಬೀಸಿದವು. ಪೊಲೀಸರು ಆರೋಪಿಗಳನ್ನು ಸುತ್ತುವರೆದು ಶರಣಾಗುವಂತೆ ಸೂಚಿಸಿದಾಗ ಆ ಆರೋಪಿಗಳು ಶರಣಾಗುವ ಬದಲು ತಮ್ಮ ಬಳಿಯಿದ್ದ ಅಕ್ರಮ ನಾಡ ಬಂದೂಕುಗಳಿಂದ ಪೊಲೀಸರ ಮೇಲೆಯೇ ಗುಂಡಿ ಹಾರಿಸಲು ಯತ್ನಿಸಿದರು. ಆಗ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಪ್ರತಿ ದಾಳಿ ನಡೆಸಬೇಕಾಯಿತು. ಈ ಎನ್ಕೌಂಟರ್ನಲ್ಲಿ 3 ಆರೋಪಿಗಳ ಕಾಲಿಗೆ ಗುಂಡೇಟು ಬಿದ್ದು ಪೊಲೀಸರು ಇವರನ್ನು ವಶಕ್ಕೆ ಪಡೆದರು. ಬಳಿಕ ಅವರನ್ನು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವರಿಂದ ಕಾನೂನು ಬಾಹಿರವಾಗಿ ಇಟ್ಟುಕೊಂಡಿದ್ದ ಬಂದೂಕುಗಳನ್ನು ಜಪ್ತಿ ಮಾಡಲಾಗಿದೆ. ಈ ಘಟನೆ ನಡೆದ ತಕ್ಷಣವೇ ದೈನಿಕ್ ಜಾಗರಣ್, ಅಮರ್ ಉಜಾಲ್, PTI ನಂತಹ ಪ್ರಮುಖ ಉತ್ತರ ಭಾರತದ ರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ಚಿತ್ರಕೂಟ ಎಸ್ಪಿ ಅವರ ಅಧಿಕೃತ ಹೇಳಿಕೆಯೊಂದಿಗೆ ಸುದ್ದಿಯನ್ನು ಪ್ರಕಟಿಸಿದವು. ಅಷ್ಟೇ ಅಲ್ಲದೆ ಚಿತ್ರಕೂಟ ಪೊಲೀಸ್ ಇಲಾಖೆಯ ಅಧಿಕೃತ ಟ್ವಿಟರ್ ಖಾತೆಯಲ್ಲೂ ಸಹ ಈ ಕಾರ್ಯಾಚರಣೆ ಮತ್ತು ಬಂಧನದ ಬಗ್ಗೆ ವಿಡಿಯೋ ಸಹಿತ ಅಧಿಕೃತ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಉತ್ತರ ಪ್ರದೇಶದಲ್ಲಿ ಅಪರಾಧಗಳ ವಿರುದ್ಧ ಅನುಸರಿಸಲಾಗುತ್ತಿರುವ ಶೂನ್ಯ ಸಹಿಷ್ಣುತೆ ನೀತಿಗೆ ಇದು ಮತ್ತೊಂದು ಸ್ಪಷ್ಟ ಉದಾಹರಣೆಯಾಗಿದೆ. ಗೆಳೆಯರೆ, ಪ್ರವಾಸಿ ಸ್ಥಳಗಳಿಗೆ ಅಥವಾ ಒಂಟಿ ಕಾಡಿನ ಪ್ರದೇಶಗಳಿಗೆ ಹೋಗುವಾಗ ನಾವೆಲ್ಲರೂ ಎಚ್ಚರದಿಂದಿರಬೇಕು. ಇಂತಹ ಕಚಡ ಮಕ್ಕಳು ಎಲ್ಲಿವರೆಗೂ ಜೀವಂತವಾಗಿರ್ತಾರೋ ಅಲ್ಲಿವರೆಗೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದೇ ಇರುವುದಿಲ್ಲ.
ಅದಕ್ಕೆ ಇಂಥ ಕಚಡ ನನ್ನ ಮಕ್ಕಳಿಗೆ ಯಾವ ಶಿಕ್ಷೆ ಆಗಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅರಳುವ ಮುನ್ನವೇ ಮುರಿದ ಕನಸಿನ ಬಲೆ, ಪ್ರೀತಿಯ ಹೆಸರಲಿ ಹಿಂಸೆಯ ಆಟ, ಕಾನೂನಿನ ಕಣ್ಣಿಗೆ ಇದು ಅಕ್ಷಮ್ಯ ಪಾಪ. ಆತ್ಮಗಳಿಗೆ ಶಾಂತಿ, ನ್ಯಾಯಕ್ಕೆ ಹೋರಾಟ, ನಮ್ಮ ಧ್ವನಿ ಇದು ನಿಲ್ಲದು ಈ ಆಕ್ರೋಶ.